ಮೈಸೂರಿನ ಕಸದ ರಾಶಿಗೆ ಬೆಂಕಿ ಬಿದ್ದ ವಿಚಾರ, ಅಗ್ನಿ ಅವಘಡದ ಹಿಂದೆ ಸಂಚು. ವಿದ್ಯಾರಣ್ಯಪುರಂನ ಸುಯೇಜ್ ಫಾರಂ ಕಸ ಸಂಗ್ರಹಣಾ ಘಟಕಕ್ಕೆ ಬೆಂಕಿ ಇಟ್ಟವರ್ಯಾರು? 60 ಕೋಟಿ ದೋಚಲು ನಡೆದಿದ್ದ ಹುನ್ನಾರ, ಪ್ಲಾಸ್ಟಿಕ್ ರಾಶಿ ಆವರಿಸಿತ್ತು ಬೆಂಕಿಯ ಕೆನ್ನಾಲಿಗೆ. ಟೆಂಡರ್ ಪಡೆದವರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದಿರೋದ್ಯಾಕೆ? ಮಾಜಿ ಮೇಯರ್ ಹೇಳಿದ್ದೇನು? ಸುಯೇಜ್ ಫಾರಂ ಅಗ್ನಿ ಅವಘಡದಿಂದ ಪ್ರಕೃತಿಯಲ್ಲಿ ಲೀನವಾದ ವಿಷಯುಕ್ತ ಅನಿಲ, ಇದಕ್ಕೆ ಹೊಣೆ ಯಾರು? ಹಿಂದಿನ ಆಯುಕ್ತರು ವರ್ಗಾವಣೆ ಬಳಿಕ ನಡೆದ ದುರ್ಘಟನೆ, ಕಸಕ್ಕೆ ಬಿದ್ದ ಬೆಂಕಿಯ ಅಸಲಿಯತ್ತೇನು? ಸ್ವಚ್ಛ ನಗರಿ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಸುಯೇಜ್ ಫಾರಂನ ಕಸದ ರಾಶಿಗಳಿಗೆ ತಗುಲಿದ ಬೆಂಕಿ 3-4 ದಿನಗಳಿಗೂ ಅಧಿಕ ಕಾಲ ಸುತ್ತಮುತ್ತಲಿನ ಪ್ರದೇಶವನ್ನ ಅಕ್ಷರಶಃ ನರಕ ಮಾಡಿದ್ದ. ಯಾಕಂದ್ರೆ ಗುಡ್ಡಕ್ಕೆ ಬಿದ್ದ ಬೆಂಕಿಗೆ ಪ್ಲಾಸ್ಟಿಕ್ ಸುಟ್ಟು ವಾತಾವರಣದಲ್ಲಿ ವಿಷಯುಕ್ತ ಅನಿಲ ಮಿಶ್ರಣವಾಗುವುದರ ಜೊತೆಗೆ ಉಸಿರಾಡಲು ಸಾಧ್ಯವಾಗದಷ್ಟು ಕೆಟ್ಟ ವಾಸನೆ ಅಕ್ಕಪಕ್ಕದ ನಿವಾಸಿಗಳದ್ದು. ಈ ಅಗ್ನಿ ಅವಘಡ ಅಕಸ್ಮಾತ್ ತಗುಲಿದ ಬೆಂಕಿಯಿಂದ ಎಂಬುದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೋಟಿ ದುಡ್ಡಿಗೆ ಕನ್ನ ಹಾಕಲು ಮಾಸ್ಟರ್ ಪ್ಲಾನ್ ಮಾಡಿ ನಗರದ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡಿದ್ರ ಕೆಲ ವ್ಯಕ್ತಿಗಳು ಎಂಬ ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಇದಕ್ಕೆ ಉತ್ತರ ಸಿಗಬೇಕಂದ್ರೆ ಸಮಗ್ರ ತನಿಖೆಯಾಗಬೇಕು ಎಂಬುದು ಸ್ಥಳೀಯರ ಆಗ್ರಹ. ಸುಯೇಜ್ ಫಾರಂನ 5-6 ಗುಡ್ಡಗಳಿಗೆ ಬಿದ್ದ ಭಾರೀ ಬೆಂಕಿ ನಂದಿಸಲು 40ಕ್ಕೂ ಅಧಿಕ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಮಾಡಿದ್ರು. ಸುಟ್ಟ ಪ್ಲಾಸ್ಟಿಕ್ ಹೊಗೆಯ ನಡುವೆ ಬೆಂಕಿ ನಂದಿಸಲು ಹಗಲು ರಾತ್ರಿ ಎನ್ನದೆ ಶ್ರಮಿಸಿ ಯಶಸ್ವಿಯಾಗಿದ್ರು. ಅಸಲಿಗೆ ಈ ಅಗ್ನಿ ಅವಘಡ ಆಕಸ್ಮಿಕವಲ್ಲ, ಉದ್ದೇಶಪೂರ್ವಕವಾಗಿ ಬೆಂಕಿ ಇಡಲಾಗಿತ್ತ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿತ್ತು. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಮಾಜಿ ಮೇಯರ್ ಶಿವಕುಮಾರ್ ರವರ ಈ ಒಂದು ಹೇಳಿಕೆ. ಕೇಂದ್ರ ಸರ್ಕಾರ ಕಸ ತೆರವು ಮಾಡಲು ಗುತ್ತಿಗೆ ನೀಡಿದೆ. 60 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಹೇಳಿ ವೈಜ್ಞಾನಿಕವಾಗಿ ಕಸ ತೆರವು ಮಾಡಲು ಆದೇಶಿಸಿತ್ತು. ಇದರ ನಡುವೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಆಶಾದ್ ಉರ್ ರೆಹಮಾನ್ ಶರೀಫ್ ರವರ ವರ್ಗಾವಣೆಯಾಗಿತ್ತು. ನೂತನ ಕಮಿಷನರ್ ಶೇಖ್ ತನ್ವೀರ್ ಆಸಿಫ್ ಅಧಿಕಾರ ಸ್ವೀಕರಿಸಿ ಕೆಲ ದಿನಗಳಷ್ಟೇ ಕಳೆದಿತ್ತು. ಹಳೆ ಕಮಿಷನರ್ ಹೋದ ನಂತರ ಈ ಘಟನೆ ಜರುಗಿದೆ. 62 ಕೋಟಿಗೆ ಟೆಂಡರ್ ಪಡೆದವರು ಯಾವುದೇ ಮುನ್ನೆಚ್ಚರಿಕೆ ವಹಿಸದೆ ಬೇಜವಾಬ್ದಾರಿಯಿಂದ ಕಸ ಸಂಗ್ರಹಣೆ ಮಾಡಿ ನಿರ್ಲಕ್ಷ್ಯ ವಹಿಸಿರುವುದರ ಹಿಂದೆ ಹಣ ಉಳಿಸುವ ಷಡ್ಯಂತ್ರ ನಡೆದಿರಬಹುದಾ ಎಂದು ಗಾಢ ಅನುಮಾನ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರ ಕೋಟಿ ಅನುದಾನ ನೀಡಿ ಸ್ವಚ್ಛ ನಗರಕ್ಕಾಗಿ, ಪರಿಶುದ್ಧ ಪರಿಸರಕ್ಕಾಗಿ ಪ್ರಯತ್ನಿಸುತ್ತಿದ್ರೆ, ಇತ್ತ ಟೆಂಡರ್ ಪಡೆದವರು ಆ ಅನುದಾನದ ಹಣ ಉಳಿಸಲು ಬೆಂಕಿ ತಗುಲಿಸಿರಬಹುದಾ ಎಂಬ ಅನುಮಾನ ಮಾಧ್ಯಮದವರನ್ನು ಕಾಡ್ತಿದೆ. ಇದಕ್ಕೆ ಉತ್ತರ ಸಿಗಬೇಕೆಂದ್ರೆ ತನಿಖೆ ನಿಷ್ಪಕ್ಷವಾಗಿ ನಡೆಯಬೇಕಿದೆ. 7 ಲಕ್ಷ ಟನ್ಗೆ 63 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟ ನಂತರ ಅದು ಗುತ್ತಿಗೆದಾರರಿಗೆ ಕೊಟ್ಟಾಗಿದೆ. ಟೆಂಡರ್ ಆಗಿ ಗುತ್ತಿಗೆದಾರರಿಗೆ ಕೊಟ್ಟಿದೆ ಕೆಲಸ. ಆ ಗುತ್ತಿಗೆದಾರರಿಗೆ ಕೆಲಸ ಕಾಮಗಾರಿಯನ್ನು ಕೊಟ್ಟ ನಂತರ 1 ವರ್ಷ ಆಗಿದೆ. ಈಗಾಗಲೇ 1 ವರ್ಷ ಈ ಗುತ್ತಿಗೆ ಏನು ಕೊಟ್ಟಿದ್ದಾರೆ, ಇದರಲ್ಲಿ ಈ ರೀತಿಯಾದಂಥ ಬೆಂಕಿಗಳನ್ನು ಬೀಳದೇ ಇದ್ದ ರೀತಿಯಲ್ಲಿ ಆ ಗುತ್ತಿಗೆದಾರರು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಗುತ್ತಿಗೆದಾರದಿತ್ತು. ಮತ್ತು ಆ ಗುತ್ತಿಗೆದಾರರಿಗೆ ಯಾವ ರೀತಿಯಾದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಹಾಕಿ ಕಾಮಗಾರಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಮಾನಿಟ್ರ್ ಮಾಡಬೇಕಾಗಿದ್ದಂಥದ್ದು, ಅದನ್ನು ಸೂಪರ್ವೈಸಿಂಗ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯು ಕೂಡ ಅಧಿಕಾರಿಗಳ ಮೇಲಿತ್ತು. ಮತ್ತು ಇದರ ಮಧ್ಯ ಇವರು